ಅಗತ್ಯ ಆಗುತ್ತದೆ. ನನ್ನ ಕ್ಷೇತ್ರ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ತಾವೇನು ಕೊಡ್ತಾ ಇದ್ದೀರ ಮುಂದೆನೂ ಸಹ ಅದೇ ರೀತಿ ಕೊಟ್ಕೊಂಡು ಹೋಗಬೇಕು. ನಾನು ಶಾಸಕನಾಗಿ ಒಬ್ಬ ಸೇವಕನಾಗಿ ನಿಮ್ಮ ಸಂಸ್ಥೆಯ ಜೊತೆ ನಿರಂತರವಾಗಿ ನಾವಾಗಲಿ ನಮ್ಮ ಮುಖಂಡರುಗಳಾಗಲಿ ಇದನ್ನು ಇರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, പക്ഷേ ಬಂದು ಯಾವುದೋ ಒಂದು ರಿಪೇರಿ ಕೆಲಸಕ್ಕೆ ನಮ್ಮ ಟೀಚರ್ಸ್ಗಳೇ ಬಂದು ಎರಡು ಬಾರಿ 3 ಬಾರಿ ಬಂದರು. ಆವಾಗ ನಾನು ಒಂದು 5 ಲಕ್ಷ ರೂಪಾಯಿ ನಾನು ಅನುದಾನದಲ್ಲಿ ಕೊಡ್ತೀನಿ ಅಂತಂದೆ. ಇಲ್ಲ ನಮ್ಮ ವೆಂಕಟೇಶ್ ಮೂರ್ತಿಯವ್ರು ಬಂದು ಇಲ್ಲ 10 ಲಕ್ಷ ಬೇಕೇ ಬೇಕು. ತಿರ್ಗಾ ಮೇಡಮ್ ನಮ್ಮ ಟೀಚರ್ಸ್ ಎಲ್ಲ ತಿರ್ಗಾನು ಮತ್ತೆ ಅಲ್ಲಿ ನಿಮ್ಮ ಸ್ಕೂಲಿಂದ ನನ್ನ ಕಚೇರಿಗೆ 2-3 ನಿಮಿಷದಿಂದ 4 ನಿಮಿಷಕ್ಕೆ ಬರ್ಬೋದು. ತಿರ್ಗಾ ಮತ್ತೆ ಬಂದರು 10 ಲಕ್ಷ ಅನುದಾನವನ್ನು ನನ್ನ ಅನುದಾನದಿಂದ ಕೊಡ್ತೇನೆ, ನಿಮ್ಮ ಶಾಲೆಗೆ ಅದನ್ನು ಕಟ್ಟಡಕ್ಕೆ ಉಪಯೋಗಿಸ್ಕೊಳ್ಳಿ, ಬಾತ್ರೂಮ್ಗಳಿಗಿರ್ಬೋದು, ರಿಪೇರಿಗಿರ್ಬೋದು, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳಿದ್ದೇನೆ. ಅದನ್ನು ಲೆಟರ್ನು ಕೊಟ್ಟಿದ್ದೇನೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ, ನನಗಿನ್ನ 4-5 ಕಾರ್ಯಕ್ರಮ ಸಂಜೆ ಒಳಗಡೆ ಈಗ ಹೋಗ್ಬೇಕಾಗಿದೆ, ಕಾಯ್ತಾ ಇರೋದ್ರಿಂದ ನಾನು ಒಬ್ಬ ಮಾತ್ರ ಹೋಗ್ತೀನಿ. ನಮ್ಮ ಮುಖಂಡರುಗಳು ಇಲ್ಲೇ ಇರ್ತಾರೆ, ನಮ್ಮ ವೆಂಕಟೇಶ್ ಮೂರ್ತಿಯವರು ಇಲ್ಲೇ ಇರ್ತಾರೆ. 4 ಗಂಟೆ 5 ಗಂಟೆವರೆಗೂ ನಾನು ತಿರುಗಿ ವಾಪಸ್ ಬರ್ತೇನೆ, ಇಲ್ಲೇ ಬರ್ತೀನಿ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ. ಒಂದು ಶಿಕ್ಷಣದ ಜೊತೆಗೆ ನಮ್ಮ ಮಕ್ಕಳಿಗೆ ಕ್ರೀಡೆಯಲ್ಲೂ ಹೆಚ್ಚು ಆಸಕ್ತಿ ಇರೋದ್ರಿಂದ ಕ್ರೀಡೆಗೂ ಹೆಚ್ಚಿನ ಒಂದು ಅವಕಾಶವನ್ನು ಮಕ್ಕಳಿಗೆ ಮಾಡಿಕೊಡ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು, ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ತಿಳಿಸ್ಬೇಕು. ಯಾರು ನಮಗೆ ಶಿಕ್ಷಣವನ್ನು ಕೊಡ್ತಾರೆ, ನಾವು ಬದುಕಿರೋರು ಆ ಶಿಕ್ಷಣ ಸಂಸ್ಥೆಯನ್ನು ನಮಗೆ ಶಿಕ್ಷಣವನ್ನು ಕೊಟ್ಟಂಥ ಆ ಟೀಚರ್ಸ್ನ, ಆ ಶಾಲೆನ ನಾವು ಯಾವತ್ತೂ ಮರೆಬಾರ್ದು. ತಂದೆ ತಾಯಿ ಅಂದರೆ ಯಾರು? ದೊಡ್ಡಪ್ಪ ಚಿಕ್ಕಪ್ಪ ಅಂದರೆ ಎಷ್ಟೋ ಜನರ ಆಕರ್ಷಣೆಗೆ ಒಳಗಾಗಿರೋದು ನಾನಲ್ಲ. ನನ್ನ ಹಿಂದೆ 56 ಜನ ಇದ್ದಾರೆ. 56 ಕೈಗಳು ನನ್ನನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಪಿಲ್ಲರ್ಸ್ ಆಫ್ ದಿ ಸ್ಕೂಲ್. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಬಹಳ ಕಷ್ಟಪಡ್ತಾ ಇದ್ದಾರೆ. ಅವರ ಕಷ್ಟಗಳನ್ನೆಲ್ಲ ಬಹುಶಃ ಮಕ್ಕಳಿಗೆ ಅರ್ಥವಾಗಿದೆ. ಮತ್ತು ನಂತರ 10ನೇ ಕ್ಲಾಸ್ ಮಕ್ಕಳೆಲ್ಲ ಎಲ್ಲೆಲ್ಲೋ ಕೂತಿದ್ದೀರಲ್ಲ, ಕೆಲವೊಬ್ರು ಗ್ರೀನ್ ರೂಮಲ್ಲಿ ಇದ್ದೀರಾ, ಎಲ್ಲಿ ಬೇಕಾದರೂ ಇರಿ. 2 ಮಾತು ಕೇಳ್ಕೊಂಬಿಡಿ. ಈ ಸತಿ ಪಾಸ್ ಆಗೋದು ತುಂಬ ಸುಲಭ. ಇದು ನಮ್ಮ ಎಜುಕೇಷನ್ ಮಿನಿಸ್ಟ್ರೇ ಹೇಳ್ಬಿಟ್ಟಿದ್ದಾರೆ. ಆ ಸುಲಭವನ್ನು ನೀವಾಗಿ ನೀವು ಕಷ್ಟ ಮಾಡ್ಕೊಳ್ಳದೆ ಪಕ್ಕದಲ್ಲಿ ತಂದೆ ತಾಯಿಯರು ಕೂತಿದ್ರೆ ಅವ್ರು ಸ್ವಲ್ಪ ಕಿವಿ ಹಿಂಡಾದ್ರು ಮನೇಲಿ ಓದಿಸ್ಬಿಡಿ, ಬೇಗ ಪಾಸ್ ಆಗ್ಬಿಡ್ತಾರೆ. ನಾವು ಕಿವಿ ಹಿಂಡಿರ್ತೀವಿ ಸ್ಕೂಲಲ್ಲಿ, ನೀವು ಮನೆಯಲ್ಲಿ ಹಿಂಡ್ಬಿಟ್ಟು ಹೆಂಗಾದ್ರೂ ತಳ್ಳಿ. ಇದೇ ಒಂದು ಸಮಾರಂಭದಲ್ಲಿ 63 ಜನ ಏನು SSLC ಓದ್ತಾ ಇದ್ದೀರಾ, ಅಷ್ಟು ಜನಕ್ಕೆ ಅವಾರ್ಡ್ ಕೊಡೋ ಅಂತ ಭಾಗ್ಯವನ್ನು ನನಗೆ ಕಲ್ಪಿಸ್ಕೊಡ್ತೀರಾ ಅಂತ ತಮ್ಮ ಎಲ್ಲ ಪೋಷಕರಲ್ಲಿ ವಿನಂತಿ. ಇದು ಜಗ ಅಂತ ಇದೆ. ಅವರೆಲ್ಲರೂ ಬಹಳ ದಿನದಿಂದ ಬಂದು ಕಷ್ಟಪಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮಾತು ನಾನು ಇಲ್ಲಿ ಹೇಳಿದ್ರೆ ನಿಮಗೆ ಕೇಳಿಸ್ಬೇಕಾದ್ರೆ ಇದು ಮುಖ್ಯ. ಇದೆಲ್ಲಕ್ಕೂ ಸಹಾಯ ಮಾಡ್ತಾ ಇದ್ದಾರೆ. ಈ ಜಾಗ ಕೊಟ್ಟಿದ್ದಾರೆ. ಯಾರಿಗೆ ಅಂತ ನಾನು ಸಹಾಯ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ತಮ್ಮ ಮುಂದೆ ಇನ್ನೂ ಮಾಡಬೇಕಾಗಿರೋ ಎಲ್ಲರಿಗೂ ನನ್ನ ಅನಂತಾನಂತ ವಂದನೆಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. 48 ವರ್ಷ ಆಗಿದೆ ಸ್ಕೂಲ್ ಓಪನ್ ಆಗಿ. ಬಹಳ ಕಷ್ಟ 40 ವರ್ಷ ನಡೆಸಬೇಕು ಅಂದರೆ. ಅದು ಮಾತಾಡ್ಕೊಂಡು ಅದನ್ನ ಎಲ್ಲ ಟೀಚರ್ಸ್ಗಳು ಒಂದಾಗಿ ಬಹಳ ಕಮಿಟಿ ಚೆನ್ನಾಗಿದೆ. ಅದು ನಾವು ಮಾಡ್ಕೊಂಡ್ಬರ್ತಾರೆ. ನಮ್ಮನ್ನ ಕ್ಷೇತ್ರ ಶಾಸಕರನ್ನ ಇನ್ವೈಟ್ ಮಾಡಿದ್ರು. ನಾವು ಬಂದು ಮಕ್ಕಳಿಗೆ ಒಂದು 2 ಪ್ರವಚನ ಹೇಳಿ ಓಡ್ತಾ ಇದ್ದೀವಿ. ಸರ್, ಈಗ ತಮ್ಮ ಎಜುಕೇಶನ್ ಟ್ರಸ್ಟ್ ಮತ್ತು ಶಾಸಕರನ್ನು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಜೊತೆಗೆ ವ್ಯಾಕ್ಸಿನ್, ಈ ರೀತಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥ ಈ ಯೋಚನೆ ಯಾವ ರೀತಿ? ಇದು ಮಕ್ಕಳಿಗೆ 7th 8th ಓದೋ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸೆವೆರ್ ಕ್ಯಾನ್ಸರ್ ಅಂದ್ಬಿಟ್ಟು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗುತ್ತೆ. ಅದು 4,000 ರೂಪಾಯಿ ಹೊರಗಡೆ ತಗೊಳ್ಳಿಕ್ಕೆ. ಅದನ್ನ ಎಲ್ಲೋ ಒಂದ್ ಕಡೆ ಮಾತಾಡಿ ನಾವು ಮಕ್ಳಿಗೆ ಯಾಕೆ ಕೊಡಬಾರ್ದು ನಮ್ಮ ಕ್ಷೇತ್ರದವರು ಅಂತ ಹೇಳಿ ಮೊನ್ನೆ ಶಾಲೆಯಲ್ಲಿ ಹೋಗ್ಬಿಟ್ಟು ನಾನು ಹೇಳ್ಬಿದ್ದೆ. ಒಪ್ಕೊಂಡಿದ್ದಾರೆ. ಅದ್ರ ಮಕ್ಕಳೆಲ್ಲ ಕರೆಸಿ ಒಂದು ಹೇಳಕ್ ಹೇಳಿದ್ವಿ. ಶಾಸಕರು ಸ್ಕೂಲರ್ ಕೇಳಿದ್ರು, ಸರ್ ನಮ್ಮ ಬಡತನ ಮಾಡ್ತಾ ಇದ್ವಿ, ತುಂಬಾ ಕಷ್ಟ ಇದೆ ಶಾಲೆಯಲ್ಲಿ ಮಾಡ್ಸೋದು ಅಂತ. 10 ಲಕ್ಷ ರೂಪಾಯಿ ನಮ್ಮ ಅಧ್ಯಕ್ಷ ಮೂರ್ತಿ ಕರ್ಕೊಂಡು ಹೋಗಿ 10 ಲಕ್ಷ ರೂಪಾಯಿ ಹಣವನ್ನು ಕರೆಸೋದು ಕೆಲಸವನ್ನು ಮಾಡಿದ್ರು. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕೆಲಸ ಸರ್. ಶಾಸಕರು ಕೂಡ ಯಾರನ್ನು ಅಲ್ಲಿ IAS IPS ಮಾಡ್ತೀವಿ, ಟ್ಯೂಷನ್ಸ್ ಇದೆ, ಅದಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಅದು ನಾನೇ ಕೊಡ್ತೀವಿ ಕೈಯಿಂದ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಕೊಟ್ಟು ಆ ಮಕ್ಕಳು ಓದ್ತವೆ. ಆ ಎಕ್ಸಾಮ್ ಪಾಸ್ ಆಗಬೇಕು. ಪಾಸ್ ಆದ್ರೆ ಕರ್ಕೊಂಡೋಗಿ ಸೇರಿಸ್ಬೋದು. ಅವು ಎಲ್ಲಿ ಅನುಕೂಲ ಆಗಿದೆ, ಎಲ್ಲಿ ಯಾವ್ಯಾವುದು ಸ್ಟೇಟಲ್ಲಿ ಇದೆ ನೋಡ್ಬಿಟ್ಟು ಆ ಮಕ್ಕಳಿಗೆ ಕಳಿಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಉದ್ದೇಶನು
ವಿದ್ಯಾಶಯ ಇರೋ ಶಾಸಕರು ಶಿಕ್ಷಣದಲ್ಲೂ ನಮ್ಮ ಕ್ಷೇತ್ರ ಮುಂದೆ ಬರಬೇಕು. ರೆವಿನ್ಯೂ ಪ್ಯಾಕೇಜ್ ಜಾಸ್ತಿ ಇದೆ ಇಲ್ಲಿ ಇರೋದ್ರಿಂದ ಹಳ್ಳಿಗಾಡಿಗೆ ಬಂದಿರೋ ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದ್ದಾರೆ, ಅವ್ರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತೇಳಿ ನಮಗೆ ಇಷ್ಟೊತ್ತು ಇವತ್ತೇ ಇಲ್ಲ. ಯಾರೆಲ್ಲ ಏನೋ ಹೇಳಿದ್ರೆ ಅದನ್ನ ಮಾಡುವಂಥದ್ದು, ಯಾವ್ದು ಸಬ್ಜೆಕ್ಟ್ ಬೇಕು ಅಂತ ಹೇಳಿದ್ರೆ ಅದು ತಗೊಂಡು ಹೋಗುವಂಥದ್ದು ಅವಾಗಿತ್ತು. ಈಗ ಹಿಂಗಿಲ್ಲ. ಇವತ್ತು ಫ್ಲೈಟ್ ಒಳಗಡೆ ಚಿಪ್ನ ಇಡೀ ಫ್ಲೈಟ್ ಒಳಗಡೆ ಒಂದು ಚಿಪ್ ಹಾಕ್ತಾರೆ, ಏನೇ ಲೀಕೇಜ್ ಆಗಿದೆ ಅಂತ. ಈ ಹೆಸರಲ್ಲಿ ಕಾರ್ ಇದೆ, ಎಲ್ಲಿ ಲೀಕ್ ಆಗ್ತದೆ ಅಂತ ಕೂತಿದ್ದೇವೆ ನೋಡ್ತೀವಿ. ಅದನ್ನ ತೆಗೆದು ಯಾಕೆ ಮಕ್ಕಳು ಮುಂಚೆಗೆ ಹಾಕ್ಬಾರ್ದು ಅಂತಾರೆ ಅಂತ ಅಷ್ಟೊಂದು ಮಕ್ಕಳು ಮನಸ್ಸನ್ನು ಫಾಸ್ಟ್ ಆಗಿ ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಬಂದಿದ್ದಾರೆ, ಬಂದು ಇಂಥ ಶಾಲೆ ಕಟ್ಸಿದ್ದೀರಾ. ಆಮೇಲೆ 7,000 ಜನ ಮಕ್ಕಳು ಉಚಿತವಾಗಿ ವಿದ್ಯಾಭ್ಯಾಸ ಮಾಡುವಂತ ಕೆಲಸ ಮಾಡಿದೆ. ಯೂನಿಫಾರ್ಮ್, ಔಟದ ವ್ಯವಸ್ಥೆ, ಫೀಸ್ ಇಲ್ಲ, ಕಂಪ್ಲೀಟ್ ಗೌರ್ಮೆಂಟ್ ಶಾಲೆ ಮಾಡೋಕ್ಕೆ ಎಲ್ಲ ಕಟ್ಟಿದ ಮಕ್ಕಳು ಓದ್ತಾ ಇದೆ. ಪ್ರೈವೇಟ್ ಶಾಲೆಗಳು ಎಲ್ಲ ಅನ್ಕೊಂತವ್ರೆ ನಮ್ಮಲ್ಲಿ 300 ಜನ ಇಲ್ಲ, 500 ಜನ ಇಲ್ಲ, ಖಾಲಿ ಆಗ್ಬಿಟ್ರು ಅಂತ. ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಮಕ್ಕಳು ಎಜುಕೇಶನ್ ಕೊಡಬೇಕು, ಒಳ್ಳೇದಾಗಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಶಿಕ್ಷಣದಲ್ಲಿ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ಮಾಡಿ. 7th, 8th, 9th, 10th 4 ವರ್ಷಕ್ಕೆ ಒಂದು ಡಿಕ್ಷನರಿ ಅಂತ ಮಾಡಿದ್ವಿ. ಅದನ್ನ ಆ ಡಿಕ್ಷನರಿ ಮಾಡಿರೋ ಮಕ್ಕಳು ಓದಿದ್ರೆ ಆ ಡಿಕ್ಷನರಿ ಓದ್ಬಿಟ್ಟು ಈ ರಾಜ್ಯದಲ್ಲಿ ಮೊದಲು ಬಂದಿರೋದು ಇದೆ. ಅದನ್ನ ಈ ನಮ್ಮ ಕ್ಷೇತ್ರ ಕೊಡಬೇಕು ಅಂತ ಹೇಳಿ ಎಲ್ಲನೂ ಏಡಿಯೇಟ್, ಅನ್ಎಡಿಯೇಟ್, ಗೌರ್ಮೆಂಟ್, BBMP, ಕಾರ್ಪೊರೇಷನ್ ಎಲ್ಲಾ ಶಾಲೆಗೆ ಕೊಡುವಂಥದ್ದು 9,000 10,000 ಮಕ್ಕಳಿಗೆ ಕೊಟ್ಟಿದ್ವಿ.